ಸರ್ ಈಗ ನೋಡಿ ಅಲ್ಲಿ KSRTC BMTC 4 ನಿಗಮಗಳಿಗೆ 1,000 ಕೋಟಿ ಸರ್ ಬಾಕಿ ಇದೆ. ಬಾಕಿ ಯಾರ ಕಾಲದಿಂದ ಇರೋದು? ಯಡಿಯೂರಪ್ಪ ಅವ್ರ ಕಾಲದಿಂದ. ಯಡಿಯೂರಪ್ಪ ಅವ್ರ ಕಾಲದಿಂದ ಬಾಕಿ ಇದೆ. ಯಡಿಯೂರಪ್ಪ ಅವ್ರ ಕಾಲದ ಸಂದರ್ಭದಲ್ಲಿ, ಬೊಮ್ಮಾಯಿ ಅವರ ಕಾಲದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವ್ರು ಎಷ್ಟೋ ಜನನ ಕೆಲಸದಿಂದ ಕಿತಾಕಿದ್ರು. ಆ ಕೆಲಸದಿಂದ ಕಿತಾಕದವ್ರಿಗೆ 250 ಜನಕ್ಕೆ ಬಾಕಿ ಹಣವನ್ನ ಕೊಡ್ಬೇಕಾಗಿದೆ. ಇದು ಯಡಿಯೂರಪ್ಪ ಅವರ ಮತ್ತೆ ಸರ್ಕಾರಿ ಈಗ ಗ್ಯಾರಂಟಿ ಹಣ ಹೊಂದಲಿಕ್ಕೆ ಪರದಾಡ್ತಾ ಇದೆ ಸರ್ಕಾರ. ಸರ್ಕಾರಿ ನೌಕರರ ಸಂಬಳ ಕಟ್ ಮಾಡ್ತಿರಂತೆ. ನೋಡಿ, ಖಂಡಿತವಾಗ್ಲೂ ಆ ತರದೆಲ್ಲ ಆಗಲ್ಲ. ನೀವು ಇವ್ರು ಹೇಳಿದ್ರು ಯಾವ್ದೇ ಅಭಿವೃದ್ಧಿ ಶ್ರೀರಾಮ್ಲು PA ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಲಿಲ್ವಾ? ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಲಿಲ್ವಾ? ಯಾವ ಕಾರಣಕ್ಕೋಸ್ಕರ? ಸಂತೋಷ್ ಪಟೇಲ್ ಸೂಸೈಡ್ ಮಾಡ್ಕೊಳ್ಳಿಲ್ವಾ? ಈಶ್ವರಪ್ಪನ ಹೆಸರು ಇಟ್ಕೊಂಡು ಈಶ್ವರಪ್ಪನ ಹೆಸರು ಬರ್ದಿಟ್ಬಿಟ್ಟು ಸತ್ತೋಗ್ಲಿಲ್ವಾ? ನೀವೇನ್ ಮಾತಾಡ್ತೀರಾ? ಉತ್ತರ ತಗೊಳ್ಳೋಣ ಸರ್. ಓಕೆ ಸರ್, ಈಗ ಗ್ಯಾರಂಟಿ ಜನರು ಕೇಳ್ತಾ ಇರೋದು, ನನ್ ಕೆಲವೊಂದಿಷ್ಟು ಪರ್ಸನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ರು. ಗ್ಯಾರಂಟಿ ಇವರು 5 ವರ್ಷ ಕಂಪ್ಲೀಟ್ ಕೊಡ್ತಾರಂತ. 26 ಲಾಸ್ಟ್ ಉತ್ತರ ಕೊಡ್ತಾರೆ. ಈಗ ಬಸ್ ಫ್ರೀ ಬಂದಿಲ್ಲ, ಬರೀ ಎಲೆಕ್ಷನ್ ಟೈಮಲ್ಲಿ ಬಸ್ಗಳ ಪರಿಸ್ಥಿತಿ ಈ ತರ ಇದೆ, ಪರಿಸ್ಥಿತಿ ಈ ತರ ಇದೆ. ಎಲೆಕ್ಟ್ರಿಸಿಟಿದು ಇಲ್ಲಿ ಹೆಂಡತಿಗೆ 2,000 ಕೊಟ್ಟು ಗಂಡನ ಹತ್ರ ಉತ್ತರ ಕೊಡ್ತಾ ಇಲ್ವಲ್ಲ. ಸರ್, ಈಗ 2026 ಲಾಸ್ಟ್ ಗ್ಯಾರಂಟಿ ಬಂದಾಗುತ್ತೆ ಗ್ಯಾರಂಟಿ ಅಂತ ನೆಕ್ಸ್ಟ್ ಇಯರ್ ಇಂದ ಖಂಡಿತವಾಗ್ಲೂ ಉತ್ತರ ಕೊಡ್ತಾ ಇದ್ದಾರೆ. ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಇವಾಗ ಮೊದಲನೇದು ಇವ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಯಾರಿಗೂ ಯೋಜನೆ ಕೇಳಿಸ್ಕೊಳ್ರಿ ಫಸ್ಟ್ ತಾಳ್ಮೆಯಿಂದ. ಯಾವ ಇದನ್ನ ಎಲ್ಲಿಂದ ಕಲ್ತ್ಕೊಂಡ್ಬರ್ತೀವಿ? RSS ಅಲ್ಲಿ ಇದನ್ನ ಹೇಳ್ಕೊಡೋದು ನಿಮ್ಗೆ? ಹೇಳಕ್ ಬಿಡಿ. ಎಸ್ ಮೇಡಮ್, ಖಂಡಿತ ಹೇಳ್ತೀವಿ. ನೀವು 5 ಅಭಿವೃದ್ಧಿ ಹೇಳಿ. ಯಡಿಯೂರಪ್ಪ ಸರ್ಕಾರದ 5 ಅಭಿವೃದ್ಧಿ ಅದೇ ಜೈಲ್ಗೆ ಹೋಗಿದ್ದ ಅಭಿವೃದ್ಧಿ ಕೇಳಿಸ್ಕೊಳ್ಳಿ. ಯಾವ 50 ಅಭಿವೃದ್ಧಿ ಮಾಡಿದೀರಾ? ಮೇಡಮ್ ಹೇಳ್ತಾ ಇದ್ದಾರೆ ಇವರ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇವತ್ತು ಒಬ್ಬ BJP MLA ಲಂಚ ತಗೊಂಬೇಕಾದ್ರೆ ಸಿಗಾಕೊಂಡಿದ್ದಾರೆ. ಯಾಕೆ? ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಇಂದ ರಿಟೈನರ್ ವಾಲ್ಗೆ ಸರ್ಕಾರದ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಲಂಚ ತಗೊಂಡಿದ್ರು. ಇದು ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಫಂಡ್ ಕೊಟ್ಟಿಲ್ವಾ ಇವ್ರ ಶಾಸಕರುಗಳಿಗೆ? ಎಲ್ಲ ಇವ್ರಿಗೆ ಪ್ರತಿಯೊಬ್ಬ ಶಾಸಕರಿಗೆ 11 ಲಕ್ಷ ಲಂಚ ತಗೊಂಡ್ರೆ ಇವರು ಈ ತರ ದುಡ್ಡು ಕೊಟ್ರೆ ಲಂಚ ತಗೊಳ್ಳೋರಿಗೆ ಇವ್ರಿಗೆ ಇದನ್ನ ಕೊಡ್ತಾರೆ. RB ತಿಮ್ಮಾಪುರ್ ಇದ್ದಾಗ MB ಪಾಟೀಲ್ ಅವ್ರು ಇದಕ್ಕೆ ಬರೋಣ. ಕೇಳಿಸ್ಕೊಳ್ರಿ ಒಂದ್ ನಿಮಿಷ. MB ಪಾಟೀಲ್ ಅವ್ರು ಇದಕ್ಕೆ ಬರೋಣ. ಇವಾಗ ಇವ್ರ ಬಗ್ಗೆ ಹೇಳಿದ್ರಲ್ಲ KSIC ಮೈಸೂರು ಸ್ಯಾಂಡಲ್ ಇವರಿದ್ದಾಗ ಎಲ್ಲಿತ್ತು? ಇವರಿದ್ದಾಗ 6 ಕೋಟಿ ಲಂಚ ತಗೊಂಡು ಸಿಗಾಕೊಂಡಿದ್ರು. 450 ಕೋಟಿಗೆ ಬಂದಿದೆ. 450 ಕೋಟಿ ಲಾಭದಲ್ಲಿದೆ ಇವತ್ತು ಮೈಸೂರು ಸ್ಯಾಂಡಲ್. ಸೊ ಇವರ ನಿಗಮ ಏನಿತ್ತು ಇವತ್ತು ನಮ್ಮ MB ಪಾಟೀಲ್ ಅವ್ರ ಬಗ್ಗೆ ಏನಾಗಿದೆ? ಆಮೇಲೆ ಕ್ವೀನ್ ಸಿಟಿ ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂತ ಕ್ವೀನ್ ಸಿಟಿ 4,000 ಎಕರೆನಲ್ಲಿ ಕ್ವೀನ್ ಸಿಟಿ ಆಗ್ತದೆ. ಎಷ್ಟು ಕಾರಿಡಾರ್ಗಳಾಗಿದ್ದಾವೆ, ಎಷ್ಟು ಕೈಗಾರಿಕೆ ಕಾರಿಡಾರ್ಗಳಾಗಿದ್ದಾವೆ. ಮೆಟ್ರೋ ಎಲ್ಲೋ ಲೈನ್ ಓಪನ್ ಆಗಿದೆ. ಇವ್ರ ಯಾರೋ ಒಬ್ಬ ಬಾಲಿಶ ಸರ್ ಗ್ಯಾರಂಟಿ ಆಗ್ತಾ ಇದೆ. ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಶಿಕ್ಷಣ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ನೀವೇ ಶಾಲೆಗಳು ಮುಚ್ಚಿದ್ರಿ. ನಾವು KPS ಶಾಲೆಗಳನ್ನಾದ್ರೂ ತೆರೆದ್ವಿ.
ನಾವು ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ Sir, ಖಾಸಗಿ ಶಾಲೆಗಳು ಶಾಲೆಗಳನ್ನ ಮುಚ್ಚೋಗಿದೆ ತೆರೆದ್ರೆ sir. ಮೇಡಮ್ ನಿಮ್ಮ ಅವಧಿಯೆಲ್ಲ ಆಗಿದೆ, ನಿಮ್ಮ ಕನ್ನಡ ಅವಧಿಯಲ್ಲಿ ಶಾಲೆಗಳು ಮುಚ್ಚಿದ್ದೀರಾ? ಮುಚ್ಚಿದ್ದಾರೆ. ಎಷ್ಟು ಶಾಲೆಗಳನ್ನ ತೆರೆದ್ರೆ ಅಂತ? 7,000 ಶಾಲೆಗಳು ನಿಮ್ಮಿಂದ- ಮುಚ್ಚೋಗಿದೆ. ಏಕೋಪಾಧ್ಯಾಯ ಅಲ್ಲ ಶಾಲೆಗಳ ನಿಮ್ಮಿಂದ ಪರಿಸ್ಥಿತಿ ಬೇಡ. ಏಕೋಪಾಧ್ಯಾಯ ಅಲ್ಲ, ನಾವು ಬಹುಪಧ್ಯಾಯ ಶಾಲೆಗಳನ್ನ ತೆಗಿತಾ ಹೇಳಿ sir, ಇದೀವಿ. ಹೇಳಿ sir. KPS ಶಾಲೆಗಳನ್ನ ಹೇಳಿ ತೆಗಿತಾ sir. ಇದೀವಿ. ಸಿದ್ದರಾಮಯ್ಯ ಹೋಗ್ತಾ 5 ಲಕ್ಷ ಇದ್ದೀವಿ. ಕೋಟಿಯಲ್ಲಿ ಏನ್ ಮಾಡಿದ್ರು? ನಿಮ್ಮ ಒಂದು ಸರ್ಕಾರ 5 ಇದ್ದಾಗ ಅಭಿವೃದ್ಧಿ ನೀವೇನು ಅಂತ ಮಾಡೇ ಇಲ್ಲ. ಹೇಳ್ತಾ ಇಲ್ಲ sir. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಡೆ ಹೇಳಿದ್ರು, ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಕ್ವೀನ್ ಸಿಟಿ ಅಂತ ಸ್ಕ್ಯಾನರ್ ಹೇಳಿದ್ರು. ಇಲ್ಲ sir. ಸ್ಕ್ಯಾನರ್ಗಳು ಮೆಡಿಸಿನ್ ಇಲ್ಲ. ಇದಾವೆ. ಆಸ್ಪತ್ರೆಗೆ ಒಂದು ಎಲ್ಲ visit ಇವ್ರ ಕೊಡಿ. ಕಾಲದಲ್ಲಿ ಕೋಲಾರ ಕೊಟ್ಟಂತ ಜಿಲ್ಲಾ ಖಾಸಗಿ ಆಸ್ಪತ್ರೆಯಲ್ಲಿ ನೋಡಿ. ಇವತ್ತು 150 ಖಾಸಗೀಕರಣ ಕೋಟಿ ಮಾಡಿದ್ದು ಕೊಟ್ಟಿಲ್ಲ. ಇವರು ಮೊನ್ನೆ ದಿನೇಶ್ ಯಡಿಯೂರಪ್ಪ ಗುಂಡೂರಾವ್ ಅವರೇ ಕಾಲದಲ್ಲಿ ಹೇಳಿದ್ದಾರೆ. ಕೊಟ್ಟಂತ ಖಾಸಗೀಕರಣ ಇವತ್ತೆಲ್ಲ ಹಳೆ ತೆಗಿತಾರೆ. Okay. Yes, ಅದ್ಯಾವುದೋ sir. ಇದನ್ನ ಖಾಸಗೀಕರಣ ಮಾಡಿದ್ದು ಇವರು. ನೋಡಿ, Yes, sir. Okay, madam. Okay. Yes, ಇವರಿಂದ ಮಾಡಿದಂತ ಹಗರಣಗಳನ್ನ ಯಾವ್ದು ಮಾಡ್ತಾ ಇದ್ದಾರೆ. ಬೆಲೆ ಗೊತ್ತಾಗುತ್ತೆ. ಮುಂದೆ ಗೊತ್ತಾಗುತ್ತೆ. ಜನರ ಜೀವನ Okay. ನಿಜವಾಗ್ಲೂ ಜನರು- ಕಷ್ಟ ಆಗಿದೆ. ಜನರು ಉತ್ತರ ಕೊಡ್ತಾರೆ. ಗ್ಯಾರಂಟಿಯಿಂದ ಲೂಟಿ ಮಾಡ್ತಾ BJP ಇದ್ದಾರೆ. ಅವರಿಂದ ಕಷ್ಟ ಸರ್ಕಾರ. ಆಗಿದೆ. ಯಾರಿಗೆ ಅನುಕೂಲ ಆಗಿದೆ ಜನ ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು ಮುಕುಂದ ಸರ್, ಥ್ಯಾಂಕ್ ಯು ಮೇಡಮ್ ಕನ್ಸಿಡರ್ ಮಾಡಿ ನಿಮ್ಗೆ ಕೂಡ ಥ್ಯಾಂಕ್ ಯು. ಕೃಷ್ಣ ಸರ್ ನಿಮಗೂ ಕೂಡ ಭಾಗಿಯಾಗೋದಕ್ಕೆ ಡಿಬೇಟಲ್ಲಿ. ಎಸ್, ಈಗ ಅಂತೂ ಗ್ಯಾರಂಟಿಗಳ ಭರಾಟೆ ಅಂತೂ ಜೋರಾಗಿದೆ. ಬಟ್ ಜನರಿಗೆ ಅನುಕೂಲ ಅಂತೂ ಖಂಡಿತವಾಗಲಾಗಿದೆ. ಆದರೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಮತ್ತು ಕೆಲವು ಅನುಕೂಲಸ್ಥರು ಏನಿದ್ದಾರೆ, ಈ APL ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು, ಮತ್ತು ತೆರಿಗೆನ ಕಟ್ಟುವಂಥರಾಗಿರ್ಬೋದು, ಯಾರು ಸ್ಥಿತಿವಂತರಿದ್ದಾರೋ ಅವ್ರನ್ನ ಖಂಡಿತವಾಗ್ಲೂ ಕೈ ಬಿಡಬೇಕು. ಸುಪ್ರೀಂ ಕೋರ್ಟ್ ಕೂಡ ಅದೇ ಹೇಳಿದೆ ಮತ್ತು ನಾವು ಕೂಡ ಅದನ್ನು ಹೇಳ್ತಾ ಇದ್ದೇವೆ. ಯಾರು ಕೂಡ ಇಲ್ಲಿ ವಿರೋಧ ಮಾಡ್ತಾ ಇಲ್ಲ. ಆ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು, ಮೂಲಸೌಕರ್ಯಗಳು ಜನರಿಗೆ ತಲುಪಬೇಕು ಅನ್ನುವಂಥ ಉದ್ದೇಶ ಎಲ್ಲರದ್ದು ಕೂಡ ಆಗಿದೆ.